ನೀನಾದೇನ ಗುರುವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಹೋಟೆಲಿಂದ ವೇದ ಮತ್ತು ವಿಕ್ರಮ್ ಇಬ್ಬರು ಮನೆಗೆ ಬರ್ತಾರೆ. ಅಪ್ಪ ಮನೆಗೆ ಬಂದಪ್ಪ, ಇನ್ಮೇಲಾದರೂ ನೆಮ್ಮದಿಯಾಗಿ ಉಸಿರಾಡ್ಬೋದು ಅಂತಲೇ ವಿಕ್ರಮು. ವೇದ ಯಾಕೆ ಅಲ್ಲೇ ನಿನ್ನ ಉಸಿರನ್ನ ಯಾರಾದರೂ ಬಿಗಿಯಾಗಿ ಹಿಡ್ಕೊಂಡಿದ್ರಾ ಅಥವಾ ದಿಂಬಾಕಿ ನಿನ್ನ ಮೂಗಿನ ಮೇಲೆ ಯಾರಾದರೂ ಒತ್ತಿದ್ರಾ ಅಂತೇಳಂತಾನೆ. ಯಾರು ಯಾಕಮ್ಮ ಬೇಕು, ನೀನೇ ಇದೆಯಲ್ಲ ಬೆನ್ನಿಗತ್ತಿರ ಬೇತಾಳ ಅಂತೇಳಂತಾನೆ ವಿಕ್ರಮ್ ವೇದಾಗೆ. ಹಿಂಗೆ ಜಗಳ ಮಾಡ್ಕೊಂತಾನೆ ವಾಶ್ರೂಮಿಗೆ ಹೋಗ್ಬೇಕು, ದಯವಿಟ್ಟು ನಾನು ಬಿಟ್ಬಿಡು ತಾಯಿ ಅಂತೇಳಿ ವಿಕ್ರಮ್ ಹೋಗ್ತಾನೆ. ಬಾಗಿಲಿಗೆ ಅಡ್ಡ ನಿಂತ್ಕೊಂಡು ವೇದ ಲೇಡೀಸ್ ಫಸ್ಟು ಅಂತೇಳಂತಾನೆ. ಬ್ಯಾಗ್ ಹೊತ್ಕೊಂಬಂದಲ್ಲ ಅವಾಗ ಆದರೆ ಲೇಡೀಸ್ ಫಸ್ಟ್ ಅಂತ ಗೊತ್ತಾಗಲಿಲ್ವಾ ಅಂತಾನೆ. ಕಟ್ಟಿದೆಯಲ್ಲಪ್ಪ ತಾಳಿ, ಅದಕ್ಕೆ ನೀನು ಅನ್ಭವಿಸ್ಲೇಬೇಕು ನನ್ನನ್ನು ಅಂತೇಳಂತಾನೆ. ಹಿಂಗೆ ಮಾತಾಡ್ತಿರೋ ಎತ್ಕೊಂಡೋಗಿ ನೀನು ಹೊರಗೆ ಬೇಸಾಕ್ಬಿಡ್ತೀನಿ ಅಂತಾನೆ ವಿಕ್ರಮು. ಅವಾಗ ಬಾಗಿಲಿಗೆ ಅಡ್ಡ ನಿಂತಿರ್ತಾಳೆ. ಹಿಂಗೆ ತಳ್ಳೋಕ್ಕೆ ಅಂತ ಹೋಗ್ತಾನೆ ವಿಕ್ರಮು. ಅವಳು ಮಿಸ್ಸಾಗಿ ಹಿಂಗೆ ಬೆಡ್ ಮೇಲೆ ಬಿದ್ದುಬಿಡ್ತಾಳೆ. ಸೊಂಟ ಸ್ವಲ್ಪ ನೋವಾಗಿಬಿಡುತ್ತೆ ವೇದಂಗೆ. ಆದರೆ ಎದ್ದಿದ್ದ ತಕ್ಷಣ ಹಂಗೆ ಸೊಂಟ ಮುಟ್ಬಿಡ್ತಾನೆ. ಹಂಗೆ ಇಬ್ಬರು ನೋಡ್ತಾ ಇರ್ತಾರೆ. ಆವಾಗ ನಿಧಾನವಾಗಿ ಎದ್ದು ಇಲ್ಲ ಬೇತಾಳ ಅಂತೇಳಿ ವಿಕ್ರಮ್ ಕೇಳ್ತಾ ಇರ್ತಾನೆ. ಆವಾಗ ನಿಧಾನವಾಗಿ ಎದ್ಬಿಟ್ಟು ಅವನನ್ನು ಮತ್ತೆ ಬೆಡ್ ಮೇಲೆ ತೆಗೆದು ಲೇಡೀಸ್ ಫಸ್ಟ್ ಅಂತ ಸುಮ್ಮನೆ ನಾಟಕ ಆಡಿದೆ ಅಂತ ಹೇಳ್ಬಿಟ್ಟು ಮತ್ತೆ ವಾಶ್ರೂಮ್ಗೆ ಹೋಗ್ತಾಳೆ ವೇದ. ಆಮೇಲೆ ನೀಟಾಗಿ ರೆಡಿಯಾಗಿ ಬರ್ತಾಳೆ ವೇದ. ಬಟ್ಟೆ ಎಲ್ಲ ಹೆಂಗೆ ಬೇಕೋ ಹಂಗೆ ಇಟ್ಟಿರ್ತಾನೆ ಕಬೋರ್ಡಲ್ಲಿ ವಿಕ್ರಮು. ಅದನ್ನು ಇನ್ನೇನು ಮಾಡೋದು, ಇವನ ಜೊತೆ ಹಂದಿ ಥರ ಇರಬೇಕಾಗುತ್ತೆ, ಇವನ್ನ ನೀಟಾಗಿ ಇಡಲಿಲ್ಲ ಅಂತೇಳ್ಬಿಟ್ಟು ವಿಕ್ರಮ್ನ ಬಟ್ಟೆನ ನೀಟಾಗಿ ಮಡ್ಚಿಡೋಕ್ಕೆ ಅಂತ ಹೋಗ್ತಾಳೆ. ಅಲ್ಲೊಂದು ಫೋಟೋ ಸಿಗುತ್ತೆ ವೇದಂಗೆ. ಅದು ಏನು ಫೋಟೋ ಅಂತ ತೆಗೆದು ನೋಡಿದಾಗ ವಿಕ್ರಮ್ ಚಿಕ್ಕವನಿದ್ದಾಗ ಅವ್ರ ಅಮ್ಮನ ಜೊತೆ ಶಕುಂತಲ ಜೊತೆ ತೆಗೆಸ್ಕೊಂಡಿರೋ ಫೋಟೋ ಆಗಿರುತ್ತೆ. ಮೇಲೆಲ್ಲ ಮಣ್ಣು ಮುಳುಕಿರುತ್ತದು. ಹಿಂಗೆ ಒರೆಸ್ತಾಳೆ, ಅದು ಹೋಗಲ್ಲ. ಯಾರು ಇವರು, ಅಷ್ಟಕ್ಕೂ ವಿಕ್ರಮ್ ಅವರಮ್ಮ ಯಾಕೆ ಮನೆ ಬಿಟ್ಟು ಹೋಗಿದ್ದು, ಇವರೆಲ್ಲ ಯಾಕೆ ಹೆಣ್ಮಕ್ಳು ಕಂಡ್ರೆ ಎಷ್ಟೊಂದು ಉರಿತಾರೆ ಅಂತೇಳ್ಬಿಟ್ಟು ಸುಮ್ಮನೆ ಮನಸಲ್ಲೇ ಅಂದ್ಕೊತಾ ಇರ್ತಾಳೆ. ಈ ಮನೆಯಲ್ಲಿ ತಿಳ್ಕೊಳ್ಳೋಕೆ ತುಂಬ ವಿಷಯಗಳಿದ್ದಾವೆ, ನೋಡೋಣ ತಿಳ್ಕೊಳ್ತೀನಿ ಮುಂದೆ ಅಂತ ಹೇಳ್ಬಿಟ್ಟು ಫಸ್ಟು ಈ ನನ್ನ ಮಗನ ಬಟ್ಟೆಗಳಿಗೆ ಮುಕ್ತಿ ಕೊಡ್ಬೇಕು ನಾನು ಅಂತೇಳ್ಬಿಟ್ಟು ಎಲ್ಲ ಬಟ್ಟೆನೂ ತುಂಬಿಕೊಂಡು ತೊಗೊಂಡೋಗ್ತಾಳೆ ವೇದ. ಮಕ್ಕಳು ಬೇಡ ನನಗೆ ಅಂತ ಹೇಳೋದು ಸ್ವಲ್ಪ, ಆದರೆ ಅನುಭವಿಸೋದು ತುಂಬ ಕಷ್ಟ. ಗಂಡ ಬಿಟ್ಟು ಬದುಕೋ ಹೆಂಡ್ತಿ ಇರ್ತಾಳೆ, ಆದರೆ ಮಕ್ಕಳು ಬಿಟ್ಟು ಬದುಕೋ ಹೆಣ್ಮಕ್ಳು ತುಂಬ ವಿರಳ. ಮಕ್ಕಳು ಬಿಟ್ಟು ಬದುಕೋ ತಾಯಿ ಎಲ್ಲೂ ಇರಲ್ಲ. ಒಂದು ವೇಳೆ ಇದ್ರೂ ದಿನ ನನ್ನ ಥರನೇ ಕೊರಗ್ತಾ ಇರ್ತಾಳೆ ಅಷ್ಟೇ ಅಂತ ಅಳ್ತಾ ಇರ್ತಾಳೆ ಶಕುಂತಲ. ನಿನ್ನ ಬಿಟ್ಟರು ಬ್ರೌಡಿಸಮ್ ಬಿಡಲ್ಲ ಅನ್ನೋ ಗಂಡನ ಬಿಟ್ಟು ಬಂದು ಒಳ್ಳೆ ಕೆಲಸ ಮಾಡೋದನ್ನ, ಅಥವಾ ಬಿಟ್ಟು ಬಂದು ಒಳ್ಳೆ ಕೆಲಸ ಮಾಡೋದನ್ನ ಅಂದ್ಕೊತಾಳೆ. ಆ ಬಳೆ ಹಿಡ್ಕೊಂಡು ಹೇಳ್ತಾ ಇರುವಾಗ ಅಲ್ಲಿ ವೈಶು ಬಂದು, ಅಮ್ಮ ಯಾರ್ದಮ್ಮ ಇದು ಬಳೆ, ನಂದಂತೂ ಅಲ್ಲ, ನಮ್ಮಣ್ಣಂದ, ನಮ್ಮಪ್ಪ ಇದ್ದಾರಾ, ಅಣ್ಣಂದ್ರು ಇದ್ದಾರಾ, ಹೇಳಮ್ಮ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ ಕೇಳ್ತಾಳೆ. ಅವರೆಲ್ಲಾದರೂ ಇರಲಿ, ಯಾರಾದರೂ ಆಗಲಿ, ನಿನಗೆ ಯಾಕೆ ಬೇಕು ಅಂತೇಳಿ ಕೇಳ್ತಾಳೆ. ಅದಕ್ಕೆ ವೈಶು ಅವ್ರು ಬೇಡ ಅಂತಂದಮೇಲೆ ಅವ್ರ ನೆನಪನ್ನ ಇಟ್ಕೊಂಡು ಏನು ಮಾಡ್ತೀಯಾ ಅಂತೇಳಿ ಕೇಳ್ತಾಳೆ. ಅದಕ್ಕೆ ರೇಗ್ ಬಿಡ್ತಾಳೆ, ಹೋಗು ಇಲ್ಲಿಂದ ಹೊರಟು ಅಂತ. ಅದಕ್ಕೆ ವೈಶು ಎದೋಗ್ಬಿಡ್ತಾಳೆ. ವಿಕ್ರಮ್ ಅಂತೂ ಅವ್ರ ಅಪ್ಪನ ಥರನೇ ಪೂರ್ತಿಯಾಗಿ ಹೋಗ್ಬಿಟ್ಟ, ನನ್ನ ಜೊತೆ ಕಳಿಸ್ಬೋದಿತ್ತು, ನಾನು ಬಂದಾಗ ಅವರನ್ನು ನಾನು ಚೆನ್ನಾಗಿ ಬೆಳೆಸ್ತಾ ಇದ್ದೆ ಅಂತ ಪಾಪ ನೊಂದ್ಕೊತಾ ಇರ್ತಾಳೆ ಶಕುಂತಲ. ಪಾಪ ಈ ಕಡೆ ವಿಕ್ರಮ್ ವಾಶ್ರೂಮಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಬಟ್ಟೆ ಹಾಕೊಳ್ಳೋಣ ಅಂತ ನೋಡ್ತಾನೆ. ಒಂದೂ ಬಟ್ಟೆ ಇರಲ್ಲ. ವೇದ ಎಲ್ಲ ಬಟ್ಟೆನೂ ತೊಗೊಂಡೋಗಿ ಗಾರ್ಡನಲ್ಲಿ ಸುಟ್ಟಾಕೊಂಡು ಕೂತಿರ್ತಾಳೆ. ಬೇತಾಳ, ಒಂದೂ ಬಟ್ಟೆ ಇಲ್ಲ ನಾನು ಒಡ್ರಬಲ್ಲಿ, ನೋಡ್ದ ಏನು ಮಾಡಿದೆ ಅಂತ ಕೇಳ್ತಾ ಇರ್ತಾನೆ. ನಿನ್ನ ಬಟ್ಟೆನೇ ನಾನು ಇಲ್ಲಿ ಸುಟ್ಟಾಕಂತ ಕೂತಿರೋದು ಅಂತಾಳೆ. ಬೇತಾಳ, ಅವನ್ನೆಲ್ಲ ಯಾಕೆ ಸುಟ್ಟಾಕ್ತಿದ್ಯಾ, ನಾನೇನು ಹಾಕೋಬೇಕು ಅಂದಾಗ, ನಾನು ಸುಟ್ಟಾಕ್ತಿರೋದು ಒಳ್ಳೆ ಬಟ್ಟೆ ಅಲ್ಲ, ನಿನ್ನ ಗಬ್ಬು ಬಟ್ಟೆನ, ಅದರಲ್ಲೂ ಆ ಬಟ್ಟೆಯಲ್ಲಿ ಹಾಕಿದ್ರೆ ನೀನು ಒಳ್ಳೆ ಬೇತಾಳನ ಥರ ಕಾಣಿಸ್ತೀಯಾ ಅಂತ ರೇಗಿಸ್ತಿರ್ತಾಳೆ. ಇಬ್ಬರು ಕಿತ್ತಾಡ್ತಾನೆ ಇದ್ದಾಗ ಅಲ್ಲಿ ಅವ್ನ ತಮ್ಮಂದ್ರಿಬ್ಬರು ಕಲರ್ ಬಟ್ಟೆ ತೊಗೊಂಡು ಬರ್ತಾರೆ, ಶರ್ಟ್ಗಳ್ನ. ತಾಳೋಣ ಇವರಲ್ಲೊಂದು ಹಾಕು ಅಂತ ಹೇಳ್ಬಿಟ್ಟು. ಆವಾಗ ನನ್ನ ಕಪ್ಪು ಕಲರ್ ಬಟ್ಟೆನೇ ಬೇಕು ಅಂತಾನೆ ವಿಕ್ರಮ್. ಅಣ್ಣ ಇವತ್ತೊಂದಿನ ಈ ಪಿಂಕ್ ಕಲರ್ ಬಟ್ಟೆ ಹಾಕೋಣ, ಇವತ್ತೊಂದಿನ ಅಡ್ಜಸ್ಟ್ ಆಗುವಂತಂದಿದ್ದಕ್ಕೆ ಅವ್ನು ಕಾಲು ಹಿಡ್ಕೊಂಡು ಸುಮ್ಮನೆ ಹಿಂಗೆ ಮುರಿತೀನಿ ಅಂತೇಳಿ ಎತ್ತಕ್ಕೆ ಹೋಗ್ತಾನೆ. ಈ ಮನೇಲಿ ಏನು ಬೇಕಾದರೂ ಬದಲಾಗ್ಬೋದು, ಆದರೆ ಈ ವಿಕ್ರಮ್ ಮಾತ್ರ ಬದಲಾಗಲ್ಲ ಅಂಥೇಳಿ ತಮಾಷೆ ಮಾಡಿ ಕಾಲು ಮುರಿತೀನಿ ಅಂತೇಳಿ ಅಂತಾನೆ. ನನಗೆ ಆ ಕಪ್ಪು ಕಲರ್ ಬಟ್ಟೆನೇ ಬೇಕು, ನಾನು ಇವನ್ನ ಹಾಕಲ್ಲ ಅಂತ ಹಠ ಹಿಡಿತಾನೆ ವಿಕ್ರಮು. ಇಬ್ಬರು ಹೋಗ್ತಾರೆ ರೂಮೊಳಗೆ, ವೇದ ಮತ್ತು ವಿಕ್ರಮು. ಈ ಕಡೆ ವೇದ ಮತ್ತೆ ಆ ಹಳೆ ಫೋಟೋ ಅವ್ರ ಅಮ್ಮನ ಜೊತೆ ಇರೋ ವಿಕ್ರಮ ಅಮ್ಮನ ಜೊತೆ ಇರೋ ಫೋಟೋ ಇಟ್ಕೊಂಡು ಕೂತಿರ್ತಾಳೆ. ಯಾಕೆ ಇವರೆಲ್ಲ ಹೆಣ್ಮಕ್ಳನ್ನ ಇಷ್ಟೊಂದು ದ್ವೇಷ ಮಾಡ್ತಾರೆ? ಕಾರಣ ಇಲ್ಲದೆ ಇವನು ರೌಡಿ ಆಗಿರೋಕ್ಕೆ ಸಾಧ್ಯ ಇಲ್ಲ. ಕಾರಣ ತಿಳ್ಕೊಬೇಕಂದ್ರೆ ನನಗೆ ಫಸ್ಟ್ ಇವ್ರ ಅಮ್ಮ ಸಿಗಬೇಕು, ಹುಡುಕ್ತೀನಿ, ನಾಳೆಯಿಂದನೇ ಇವ್ರ ಅಮ್ಮನ ಹುಡುಕಾಟ ಶುರು ಅಂತಾಳೆ ವೇದ. ಈ ಕಡೆ ವಿಕ್ರಮ್ ಅವರಪ್ಪ ಬೈತಾ ಇರ್ತಾನೆ. ವಿಕ್ರಮ್, ನೀನು ಏನು ಮಾಡ್ತಿದ್ದೀನಿ ಅನ್ನೋದೇನಾದ್ರು ಅರಿವು ಇದೆಯಾ? ನಾವು ಮಾಡ್ತಿರೋದು ಅಂಡರ್ವರ್ಲ್ಡ್ ಬಿಸ್ನೆಸ್ಸು, ಇಲ್ಲಿ ಹೆಂಗಿರಬೇಕು, ಏನು ಮಾಡಬೇಕು, ಅದ್ರ ಬಗ್ಗೆ ಭಾಳ ಅರಿವಿರಬೇಕು. ನಾವೇನು ಈ ಊರಲ್ಲಿ ಇರಬೇಕಾ, ತಲೆ ಮರೆಸ್ಕೊಂಡು ಹೋಗ್ಬೇಕಾ ಅಂತೇಳಂತಾನೆ. ತಲೆ ಮರೆಸ್ಕೊಂಡು ಹೋಗೋಂಥ ತಪ್ಪು ನಾವೇನು ಮಾಡಿಲ್ಲ ಪಾಪ ಅಂತೇಳಂತಾನೆ. ಬಾಸಿಗೆ ಅಷ್ಟೊಂದು ಅರಿವೆಲ್ಲಿದೆ ಅಂತೇಳಂತಾನೆ ಕಾಳಿ. ಒಬ್ಬರ ಜೊತೆ ಬ್ಯುಸಿಯಾಗಿಬಿಟ್ಟಿದ್ದಾರೆ, ಬಾಸಿಗೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮಲ್ಲಿದೆ ಅಂತೇಳಂತಾನೆ. ನೋಡು ವಿಕ್ರಮ್, ಹೆಣ್ಣಿನಿಂದ ಹೋದವರು ಯಾರೂ ಉದ್ಧಾರ ಆಗಿಲ್ಲ, ನೀನು ಉದ್ಧಾರ ಆಗಲ್ಲ. ಯಾಕಂದರೆ ಬರೆದಿಟ್ಕೊ, ಅದರಲ್ಲೂ ಗಂಡಸ್ರು ಭಯನೇ ಇಲ್ದಿರ ನಮ್ಮ ಮನೆಗೆ ನುಗ್ಗಿರೋ ಆ ಹೆಂಗಸ್ರು ಹಿಂದೆ ಬಿದ್ದಿರೋ ನೀನಂತೂ ನಿಜವಾಗ್ಲೂ ಉದ್ಧಾರ ಆಗಲ್ಲ ಅಂತೇಳಂತಾನೆ. ನೋಡು, ತಾಕತ್ತಿಲ್ಲ ಅಂದರೆ ಮಚ್ಚನ ಹಿಡಿಯೋಕ್ಕೆ ಹೋಗ್ಬಾರ್ದು, ಹಿಡ್ದಿರೋ ಮಚ್ಚನೇನಾದರೂ ಬಿಟ್ಟರೆ ಹುಚ್ಚನಾಯಿ ಕೊಚ್ಚಾಕ್ಬಿಡ್ತಾರೆ ಅಂತೇಳಂತಾನೆ ವಿಕ್ರಮ್ ಅವರಪ್ಪ ವಿಕ್ರಮ್ಗೆ.
ಪಾಪ ನಾನು ನಿಮ್ಮ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸನ ನಾನು ಯಾವಾಗಲೂ ಮಾಡಲ್ಲ. ನನಗೆ ಗೊತ್ತಿದೆ ಈ ಸಾಮ್ರಾಜ್ಯನ ಹೆಂಗೆ ಉಳಿಸ್ಕೋಬೇಕು ಅನ್ನೋದು ಅಂತೇಳಿ, ನಿಮಗೆ ಹೆಂಗೆ ಹೆಸರು ತರಬೇಕು ಅನ್ನೋದು ಗೊತ್ತಿದೆ ಅಂತಲೇ ನೀನು ಹೆಸರು ಥರ ಮಗನೇ ಕಣೋ. ಸರಿ ಹಂಗಾದ್ರೆ ಶೆಟ್ರನ್ನ ಮೀಟ್ ಮಾಡೋಣ ಬಾ ಅಂತ ಕರ್ಕೊಂಡು ಹೋಗ್ತಾನೆ ವಿಕ್ರಮ್ ಅವರ ಅಪ್ಪ ವಿಕ್ರಮನ್ನು. ಶೆಟ್ರ ಹತ್ರ ಬರ್ತಾರೆ 3 ಜನನು. ಅವಾಗ ಶೆಟ್ರು ಪಕ್ಕದಲ್ಲಿದ್ದಂಥ ಹುಡುಗರು, ನೋಡ್ರಪ್ಪ ಬಂದರು ಬಾಸು ಅಂಥೇಳಿ ಆಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಅತ್ತಿಗೆಗೆ ತಾಳಿ ಕಟ್ಟಿದ್ದೀರಾ ಅಥವಾ ಅತ್ತಿಗೆನೇ ನಿಮಗೆ ತಾಳಿ ಕಟ್ಟಿದ್ದಾರಾ ಅಣ್ಣ? ಈ ಮನೇಲಿ ಹುಳಿಗಳಿದ್ದಾವೆ ಅಂತೇಳಿ ಹಾಕಿದ ಬೋರ್ಡ್ನ ತೆಗೆದು ಎಸ್ದ್ರಂತೆ ಅದಕ್ಕೆ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತೀರಂತೆ ನೀವು ಅಂತೆಲ್ಲ ಆಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ವಿಕ್ರಮ್ ಸ್ವಲ್ಪ ರೈಸ್ ಆಗಿಬಿಡ್ತಾನೆ. ನೋಡಿ ಶೆಟ್ರೆ ಹೆಂಗೆ ಮಾತಾಡ್ತಿದ್ದಾರೆ, ಸರಿ ಇರಲ್ಲ ಇದೆಲ್ಲ ಅಂತಲೇ. ಇರೋದನ್ನೇ ಹೇಳ್ತಿದ್ದಾರೆ ಅವರು ಅಂತೇಳಂತಾನೆ ಶೆಟ್ರು. ಅಣ್ಣ ವಿಕ್ರಮ್ನ ನಮ್ಮ ಅಡ್ಡದಲ್ಲಿ ಇಟ್ಕೊಳ್ಳೋದು ಏನು ಯೂಸ್ ಇಲ್ಲ ಅಣ್ಣ, ಯಾಕಂದರೆ ನಮ್ಮ ಅದನ್ನೂ ಅಷ್ಟು ಪವರೇ ಇಲ್ಲ ವಿಕ್ರಮ್ಗೆ. ಪವರ್ಲೆಸ್ ಆಗಿರೋ ನಿನ್ನನ್ನು ನಮ್ಮ ಅಡ್ಡದಲ್ಲಿರೋ ಮೊನ್ನೆ ಹುಟ್ಟಿರೋ ಹುಡುಗರು ಕೂಡ ನಿಮ್ಮನ್ನು ಆರಾಮಾಗಿ ಹೊಡೆದಾಕ್ತಾರೆ ಅಂತ ಆಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿಕ್ರಮ್ಗೆ ಸಿಟ್ಟು ಬಂದುಬಿಡುತ್ತೆ. ಆಗ ವಿಕ್ರಮ್ ಸಿಟ್ಟಲ್ಲಿ ಒಬ್ಬ ರೌಡಿ ಹೊಡೆಯೋಕ್ಕೆ ಅಂತ ಹೋಗ್ತಾನೆ. ಆವಾಗ ವೇದ ಹೇಳಿದ್ದು ನೆನಪೇ ಬರುತ್ತೆ, ಲೈಫ್ ತುಂಬ ಸುಂದರವಾಗಿದೆ, ದಯವಿಟ್ಟು ಅದನ್ನು ಹಾಳು ಮಾಡ್ಕೋಬೇಡ ಅಂತ ಹೇಳಿದ್ದು. ಹಂಗೆ ಬಿಟ್ಬಿಡ್ತಾನೆ ಹೊಡಿದಂಗೆ. ಆವಾಗ ಶೆಟ್ರ ಹತ್ರಕ್ಕೆ ಬಂದು ವಿಕ್ರಮ್ 10 ಜನ ಹುಡುಗರು ಬಂದರು ಹೊಡಿತಿದ್ದವನು, ಬರೀ ಆ ಒಂದು ಹುಡುಗಂಗೆ ಇವತ್ತು ನಿನ್ನ ಕೈಲಿ ಹೊಡೆಯೋಕ್ಕಾಗ್ತಿಲ್ಲ, ಏನಾಗಿದೆ ನಿನಗೆ ಅಂತ ಕೇಳ್ತಾನೆ ಶೆಟ್ರು ವಿಕ್ರಮ್ಗೆ. ಇದಿಷ್ಟು ಗುರುವಾರದ ಸಂಚಿಕೆ. ನೀನಾದೆನಾ? ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.